तेरे पास गाड़ी मैं जा रहा हूँ मजे की गाड़ी ये राम उपाध्यक्ष नहीं बाइक ರಾಮನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಮಂಜೂರಾದಂಥ ಈ 40 ಲಕ್ಷ ರೂಪಾಯಿ ವೆಚ್ಚದ ಈ ಸಿಸಿ ರಸ್ತೆ ಭೂಮಿ ಪೂಜಾ ಸಮಾರಂಭದ ಅತ್ಯಂತ ಅರ್ಥಪೂರ್ಣವಾದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸ್ಥಳೀಯ ವೇದಮೂರ್ತಿಗಳಾದ ಮಳಸಿದ್ದಯ್ಯ ಹಿರೇಮಠ ಅವರ ಪಾದಕಮನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಪಕ್ಷದ ಯುವ ಮುಖಂಡರಾದ ಮಾಂತೇಶ್ ಮಾಡ್ಯಾಳ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ಆಲ್ಮೇಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸಾದಿಕ್ ಸುಂಬೋಡ್ ಅವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಅಶೋಕ್ ಕೊಳಾರಿ ಅವರೇ, APMCಯ ಮಾಜಿ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಪ್ರಭುವಣ್ಣ ವಾಲಿಕಾರ್ ಅವರೇ, APMCಯ ಅಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿ ಅವರೇ, ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರಾದ ಬಸವರಾಜ್ ತೆಲ್ಲೂರು ಅವರೇ, ವಾಬ್ ಸುಂಬೋಡ್ ಅವರೇ ಮತ್ತು ನಮ್ಮ ಪುರಸಭೆ ಉಪಾಧ್ಯಕ್ಷರಾದ ಸಂದೀಪ್ ಚೌರ್ ಅವರೇ, ನಮ್ಮ ಸಿಂದಗಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಕಾಂಬ್ಳೆ ಅವರೇ, ಕುಮಾರ್ ದೇಸಾಯಿ ಅವರೇ ಮತ್ತು PKPS ಬ್ಯಾಂಕಿನ ಅಧ್ಯಕ್ಷರಾದ ಧರ್ಮಗೌಡ ಪಾಟೀಲ್ರವರೇ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಿರಿಯರಾದ ಚೆನ್ನಪ್ಪ ಕಾಕ ಹಚಡದವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರುವಂಥ ಸಮಸ್ತ ರಾಮನಹಳ್ಳಿ, ನಾಗರಹಳ್ಳಿ, ಗುಡ್ಡಹಳ್ಳಿ, ಆಲ್ಮೇಲ ಮತ್ತು ಎಲ್ಲ ವಿಭೂತಹಳ್ಳಿ ಈ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ, ಈಗಾಗಲೇ ತಾಲೂಕದ ರೈತರ ಪರವಾಗಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ 102 ಕೋಟಿ ರೂಪಾಯಿ ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ದಕ್ಕೆ ಮಾನ್ಯ ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಮೊಟ್ಟ ಮೊದಲೇ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಸಂಕಟದಲ್ಲಿದ್ದರು. ಬರೇ ಕೆಲವೊಬ್ರು ಟೀಕೆ ಮಾಡಿದ್ರು, ಬರೀ ವಿಮಾನ ಮ್ಯಾಗ ಕೂತ್ ನೋಡ್ಕೊಂಡು ಹೋಗ್ಯಾರ, ಶಾಸಕರು ಹಳ್ಳಿಯಾಗೆ ಹೋಗಿಲ್ಲ ಅಂತೇಳಿ ಒಬ್ಬರು BJPದವರು ಯಾರೋ ಒಬ್ಬರು ಟೀಕೆ ಮಾಡಿದ್ರು. ಅವ್ರಿಗೆ ಬಹುಶಃ ಗೊತ್ತಿಲ್ಲ, ನಾವು ಜೊತೆಲಿ ಹೋಗಿದ್ದೆವು. ದೇಣಮೂಲಿಂದ ಇದಕ್ಕೆ ಹೋಲಾಕ, ಶಂಬೆವಾಡಕ್ಕೆ ಹೋಲಾಕ ಹೊಟ್ಟೆ ವ್ಯವಸ್ಥೆ ಇದ್ದಿಲ್ಲ, ಬೋಟ್ನೂ ಇದ್ದಿದ್ದಿಲ್ಲ. ಅವಾಗ ನೀರು ಭಾಳ ಇತ್ತು, ಅಣ್ಣವ್ರಿಗೆ ಆರಾಮ ಇದ್ದಿದ್ದಿಲ್ಲ. ಟ್ಯಾಕ್ಟರ್ ತಂದು ಟ್ಯಾಕ್ಟರ್ಲಿಂದ ಶಂಬೆವಾಡ ಮತ್ತು ಶಂಬೆವಾಡಕ್ಕೆ ಹೋಗಿ ವೀಕ್ಷಣೆ ಮಾಡಿಕೊಂಡು ಅವ್ರ ಜನರಲ್ಲಿ ಇದ್ದಂಥ ಮತ್ತು ರೈತರಿಗೆ ಏನೇನು ಬೆಳೆ ಹಾನಿಯಾಗದಂಥ ಎಲ್ಲ ಸಮಸ್ಯೆಗಳನ್ನು ಕೇಳ್ಕೊಂಡು ಬಂದ ನಂತರ ಮುಖ್ಯಮಂತ್ರಿಯವರಿಗೆ ಪದೇ ಭೇಟಿಯಾಗಿ ಈ ಪರಿಹಾರ ಬಿಡುಗಡೆ ಆಗ್ಲಕ್ಕ ನಮ್ಮ ತಾಲೂಕಿಗೆ 102 ಕೋಟಿ ರೈತರಿಗೇನು ಪರಿಹಾರ ಬಿಡುಗಡೆ ಆಗದ. ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರ ಅಶೋಕ್ ಮನ್ಗಳು ಅಂತೇಳಿ ಭಾಳ ಹೆಮ್ಮೆಗಳಿಂದ ಇಷ್ಟಪಡ್ತೇವೆ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ರಾಮನಹಳ್ಳಿ ಗ್ರಾಮದ ಎಲ್ಲ ಸಜ್ಜನ ಬಂಧುಗಳು, ಇವತ್ತು ನಾವು ಇಲ್ಲಿವರೆಗೆ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದೇ ಗೊತ್ತಿದ್ದಿಲ್ಲ ನಮಗೆ. ಅಭಿವೃದ್ಧಿ ಅಂದ್ರೆ ಏನಪ್ಪ?
ಈಗ ಕೇವಲ 2.5 ವರ್ಷದಲ್ಲಿ ಪ್ರತಿಯೊಂದು ಹಳ್ಳಿಗಳು ನೋಡ್ರಿ ನೀವು, ಪ್ರತಿಯೊಂದು ಹಳ್ಳಿ ಇಲ್ಲೇ ಈಗ ನಾಗಾಳಿ ಹೋದ್ರೆ 50 ಲಕ್ಷ ರೂಪಾಯಿ CC ರೋಡ ಮುಗಿತದು. ಇವತ್ತು ರಾಮನಹಳ್ಳಿಯಲ್ಲಿ, ನಿನ್ನೆ ಬೊಮ್ಮನಹಳ್ಳಿಯಲ್ಲಿ, ಆಚಂಗಳಲ್ಲಿ, ಯಾವುದೇ ಹಳ್ಳಿ ನಮ್ಮ ಮತಕ್ಷೇತ್ರ ಬರುವಂತ 108 ಹಳ್ಳಿಗಳು ಯಾವ ಹಳ್ಳಿ ಸಹಿತ ನೋಡಿದ್ರೆ ಇವತ್ತು ಮಾನ್ಯ ಶಾಸಕರ ಕೆಲಸ ನಡೆದವು. CC ರಸ್ತೆ ಆಗಿರ್ಬೋದು, ಗುಡಿ ಗುಂಡಾರಗಳಾಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಬಹಳ ಜನಕ್ಕೆ ಹಳಿಗೂದಿಗೆ ಬಿದ್ದಂತ ಅಂತ ಕೆಲಸಗಳನ್ನು ಆಗಿರ್ಬೋದು. ಮೊನ್ನೆ ಸಿಂಧಿಗೆ ಒಳಗಿದ್ರೆ ಅದೇ ರೀತಿಯಾಗಿ ಸಿಂದಗಿಯ ನನ್ನ ಆತ್ಮೀಯರು ಸೋದರರಾಗಿರುವಂತಹ ಬಸವರಾಜ್ ಕಾಂಬಳೆ ಅವರಿಗೆ ಗುರುಶಾಂತ್ ಚಿಂದ್ರಿಕೇರಿ ಅವರು ಬಂದು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಆರ್ಮೇಲದ APMC ಮಾಜಿ ಅಧ್ಯಕ್ಷರು ಆಗಿರುವಂತಹ ಪ್ರಭೋಣ ವಾಲಿಕರ್ ಅವರಿಗೆ ರಾಚಪ್ಪ ಹಳೆಮನಿಯವರು ಬಂದು, ನರಸಣ್ಣ ಹಳೆಮನಿಯವರು ಬಂದು ಸನ್ಮಾನಿಸಬೇಕು. ವಾಲಿಕರ್ ಅವರು ಮತ್ತು ನಂದರಿಗೆ ಬಂದು ಪೂಜೆ ಮಾಡಬೇಕು ಹೇಳಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರುವಂತಹ ಮಾಡ್ಯಾಳ್ ಮಾತು ಅವರಿಗೆ ಹನುಮಂತಣ್ಣ ವಾಲಿಕರ್ ಅವರಿಂದ ಸನ್ಮಾನ. ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಆಗಿರುವಂತಹ ವಾಬ್ ಸುಂಬಡ್ ಅವರಿಗೆ ಗುರುಗಳಿಂದ ಮತ್ತು ನಂದರಿಗೆ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಆಲ್ಮೇಲದ ಹಿರಿಯರು ಕಾಂಗ್ರೆಸ್ಸಿನ ಮುಖಂಡರಾಗಿರುವಂತಹ ವಾಬಣ್ಣ ಸುಂಬಡ್ ಅವರಿಗೆ ಕಾಂತಪ್ಪ